ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ರುಚಿಯಾದ ಚಟ್ನಿ ರೆಸಿಪಿನ ತೋರಿಸ್ತಿದ್ದೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದೇನದ ಅನ್ನಕ್ಕೆ, ಚಪಾತಿ, ಜೋಳದ ಭಕ್ರಿ ಜೊತೆ ಭಾಳ ರುಚಿ ಆಗ್ತದೆ. ಇದನ್ನ ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನು ಈಗ ನೋಡ್ಕೊಂಬರೋಣ. ಇಲ್ಲೇ ಗ್ಯಾಸ್ ಹೊತ್ತಿಸಿ ಬಾಳೆಣ್ಣೆ ಇಟ್ಕೊಂಡಿರಿ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಇಲ್ಲೇ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೋಣ. ಇಲ್ಲೇ ಎಣ್ಣೆ ಕಾದದ. ನಾ ಇಲ್ಲೇನಿದೆ 10 ರಿಂದ 15 ಹಸಿಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿನಿ. ಈಗ ಇವನ್ನ ಎಣ್ಣೆಗೆ ಹಾಕೋಣ. ಇಲ್ಲೇ ಹಸಿಮೆಣಸಿನ್ಕಾಯಿನಾಗ ಎಣ್ಣೆಯೊಳಗೆ ಚಲೋ ನಂಗೆ ತಾಳಿಸ್ಕೋಬೇಕು. ಇಲ್ಲಿ ನೋಡ್ರಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ತಾಳವ. ಈಗ ಇದಕ್ಕೆಲ್ಲ ನಾನು ಮುರಿದಿದ್ದು ಚೌಳಿಕಾಯಿ ಹಾಕೊಳ್ತೀನಿ. ಇವು ಚೌಳಿಕಾಯಿ ಸ್ವಲ್ಪ ದಪ್ಪ ಇದ್ರೆ ಚಟ್ನಿ ಚಲೋ ಆಗ್ತಾವ. ದಪ್ಪನ್ನು ಅಷ್ಟು ತೊಗೊಂಡು ಚೌಳಿಕಾಯಿ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಚೌಳಿಕಾಯಿನ. ನೀವು ಚಟ್ನಿ ಅಷ್ಟು ಕ್ವಾಂಟಿಟಿ ಒಳಗೆ ಮಾಡ್ತಿರ್ತೀರಿ, ಅಷ್ಟು ಹಾಕೋಬೋದು. ಈಗ ಇದೇನದ ಕೈ ಹಾಚ್ಕೋಣ. ಎಲ್ಲಾನು ಕೈ ಹಾಚ್ಕೋಣ. ಚೌಳಿಕಾಯಿನ ಸ್ವಲ್ಪ ಎಣ್ಣೆ ಒಳಗೆ ಏನದ ಹುರ್ಕೋಬೇಕಾಗ್ತದೆ. ಈ ಚಟ್ನಿ ಏನದ ಸ್ವಲ್ಪ ಖಾರ ಇದ್ರೆ ಭಾಳ ಟೇಸ್ಟ್ ಆಗ್ತದೆ. ಹಿಂಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಏನದ ನಾನು ಜಾಸ್ತಿ ಹಾಕೊಂಡಿನಿ. ಇದು ನೋಡ್ರಿ, ಚೌಳಿಕಾಯಿನೂ ಹುರಿದಾವ. ಇಷ್ಟು ಒಂಚೂರು ಮೆತ್ತಗಾದ್ರೆ ಸಾಕಾಗ್ತದೆ. ಈಗ ಇದು ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಇಲ್ಲಾನು 1-2 ಚಮಚದಷ್ಟು ಹುರಿದು ಶೇಂಗಾ ಹಾಕಿರ್ತೀನಿ. ನೀವು ಹಸಿವಿತ್ತಂದ್ರೆ ಎಣ್ಣೆಯೊಳಗೆ ಹಾಕಿ ಹುರ್ಕೋಬೋದು, ಅಥವಾ ಹುರಿದು ಶೇಂಗಾ ಪುಡಿ ಇದ್ರೂ ಏನದ ಇದಕ್ಕೆ ಹಾಕೋಬೋದು. ಇದು ಶೇಂಗಾ ಹಾಕಿ ಒಂದು ಕೈ ಹಾಕ್ಕೊಂಡು ಇದು ಕೊತ್ತಂಬರಿ ಕಡ್ಡಿ ಹಾಕ್ಲಿಕ್ಕತ್ತೀನಿ ನಾನು. ಇದು ಕಡ್ಡಿ ಹಾಕಿದ್ರೆ ಚಟ್ನಿ ಭಾಳ ಘಮ ಬರ್ತದೆ ಮತ್ತು ಟೇಸ್ಟೂ ಆಗ್ತದೆ. ಹಿಂಗಾಗಿ ಇದು ಎಳೆದಿರೋದ್ರಿಂದ ಈ ಕಡ್ಡಿ ತೊಗೊಂಡು ಇಂಥ ಚಟ್ನಿ ಪಲ್ಯಕ್ಕೆ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ. ರುಬ್ಬೋಸ್ನಾಗ ಸ್ವಲ್ಪ ಕರಿಬೇವು ಹಾಕೋಣ. ಇದನ್ನ ಇನ್ನೊಮ್ಮೆ ಏನದ ಮಿಕ್ಸ್ ಮಾಡ್ಕೊಂಡಿಲ್ಲಾನು. ಇದನ್ನೇನದ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಉಪ್ಪು ಬೆಲ್ಲ ಅದು ಹಾಕಿ ಚಟ್ನಿ ರುಬ್ಕೊಳ್ಳೋಣಂತ. ಇದು ನೋಡ್ರಿ, ತಾಸಿದ್ದೆಲ್ಲ ಏನದ ಬೆಚ್ಚಗಾಗ್ಯದೀಗ. ಈಗ ಇದನ್ನ ಚಟ್ನಿ ರುಬ್ಕೊಂಬೋಣ. ಇಲ್ಲಿ ಜಾರ್ಗೆ ಏನದ ಹಾಕೊಳಕತ್ತೇನೆ. ಈಗ ಇಲ್ಲಾನ ಕಲ್ಲುಪ್ಪು ಹಾಕೊಳಕತ್ತೀನಿ ರುಚಿಗೆ ತಕ್ಕಷ್ಟು. ಇದು ಹಿಂಗೆ ಹಾಕೋಣ. ಜೀರಿಗೆ, ಇದೆ ಟೇಸ್ಟಿಗೆ ಚೂರು ಬೆಲ್ಲ ಹಾಕೋಣ. ಇಲ್ಲಿ ನೆನೆಸಿಟ್ಟಿದ್ದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳಕತ್ತೀನಿ. ಈಗ ಇದೇನದ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿಯಾಗಿ ಏನದ ರುಬ್ಕೊಂಡಿದ್ದೀನಿ. ನೋಡ್ರಿ, ಚಟ್ನಿ ರುಬ್ಕೊಂಡಿನಿ. ಇಷ್ಟು ತರಿಯಾಗಿದ್ರೆ ಟೇಸ್ಟ್ ಆಗ್ತದೆ. ಇದಕ್ಕೇನದ ಒಂದು ಒಗ್ಗರಣೆ ಕೊಟ್ಕೋಣ. ಈಗ ಗ್ಯಾಸ್ ಹೊತ್ತಿಸಿ ಅದೇ ಬಾಳೆಣ್ಣೆ ಇಟ್ಕೊಂಡು ಇದಕ್ಕೇನದ 1-2 ರಿಂದ 3 ಚಮಚ ಎಣ್ಣೆ ಹಾಕೋಣ. ಒಗ್ಗರಣೆಗೆ ಸಾಸಿವೆ ಹಾಕೊಳ್ತೀನಿ. ಅರಿಶಿನ ಪುಡಿ ಹಾಕೋಣ. ಹಿಂಗೆ ಹಾಕೊಳ್ತೀನಿ. ಕರಿಬೇವು ಹಾಕೋಣ. ನೋಡಿದ್ರಲ್ಲ, ಒಂದು ರುಚಿಯಾದ ಚಟ್ಪಟ ಚಟ್ನಿನ. ಇದೇನದ ಉಪ್ಪು, ಖಾರ, ಸಿಹಿ, ಹುಳಿ ಎಲ್ಲ ಇರ್ತದೆ. ಹಿಂಗಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ಜೋಳದ ಭಕ್ರಿ ಜೊತೆ, ಚಪಾತಿ ಜೊತೆ ಇದಕ್ಕೆ ಮೊಸರು ಹಾಕ್ಕೋಬೋದು, ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮತ್ತು ತುಪ್ಪ, ಅನ್ನ, ಮೊಸರು ಅನ್ನ ಎಲ್ಲದಕ್ಕೂ ಭಾಳ ಟೇಸ್ಟ್ ಆಗ್ತದೆ. ಇದಕ್ಕೆ ನೀರು ಹಾಕಿರ್ತೀವಿ. ಹಿಂಗಾಗಿ 1 ರಿಂದ 2 ದಿವಸ ಇದನ್ನು ಹೊರಗಿಟ್ಕೊಂಡು ಆರಾಮ್ ತಿನ್ಬೋದು. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ನಿಮ್ಮ ಮನೆಯೊಳಗೂ ನೀವು ತಪ್ಪದೇ ಒಮ್ಮೆ ಟ್ರೈ ಮಾಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.